ನನ್ನ ಹೆಸರು ಈರಮ್ಮ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗನದೊಡ್ಡಿ. 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ. 7ನೇ ವಾರದ ಚಟುವಟಿಕೆ ಪುಸ್ತಕ ಶಿಫಾರಸುಗಳು. ಗುಂಪು 3. ನಾನು ಗ್ರಂಥಾಲಯದಲ್ಲಿ ಓದಿರುವಂತಹ ಪುಸ್ತಕ ದೀಪದ ದಾರಿ. ಈ ಪುಸ್ತಕವನ್ನು ಬರೆದವರು ಶ್ರೀ ಎನ್.ಎಂ. ಬಿರಾದರ್. ಈ ಪುಸ್ತಕದಲ್ಲಿ ವ್ಯಕ್ತಿತ್ವ ವಿಕಾಸದ ಕಥೆಗಳು ಒಳಗೊಂಡಿವೆ. ಪ್ರಮುಖ ಕಥೆಗಳು: ಈರ್ಕಾನಿ ಬುರ್ಜ, ಗುರುಪ್ರೇಮ, ನಿರಂತರ ಪ್ರಯತ್ನದಿಂದ ಹಣೆಬರಹ ಬದಲಾಯಿಸಲು ಸಾಧ್ಯ. ಹೀಗೆ 45 ಕಥೆಗಳು ಒಳಗೊಂಡಿವೆ. ಈ ಪುಸ್ತಕ ಯಾರಿಗಾದರೂ ಬೇಕಾ? ನಾನು ಓದುತ್ತೇನೆ. ನನ್ನ ಹೆಸರು ಅರವಿಂದ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗ್ರಂಥಾಲಯದಲ್ಲಿ ತೆಗೆದುಕೊಂಡಿರುವಂತಹ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು. ಈ ಪುಸ್ತಕವನ್ನು ಬರೆದವರು A.R. ಮಣಿಕಾಂತ್. ಇದರಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆ ಕಷ್ಟಗಳಿಗೆ ಎದುರಿ ಸಾಧನೆ ಮಾಡಬೇಕೆಂದು ಈ ಪುಸ್ತಕದಲ್ಲಿ ಹಲವಾರು ಕಥೆಗಳು ತೋರಿಸುತ್ತೆ. ಈ ಪುಸ್ತಕ ಯಾರಿಗಾದರೂ ಬೇಕಾ? ನನಗೆ ಬೇಕು. ಹೆಸರು ಅಂಕಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗ್ರಂಥಾಲಯದಲ್ಲಿ ತೆಗೆದುಕೊಂಡ ಪುಸ್ತಕ ಜೀವಕೋಶಗಳು ಮತ್ತು ಸೂಕ್ಷ್ಮ ಜೀವಿಗಳು. ಈ ಪುಸ್ತಕವನ್ನು ಬರೆದವರು ಡಾಕ್ಟರ್ ಪಿ.ಕೆ. ರಾಜಗೋಪಾಲ್. ಈ ಪುಸ್ತಕದಲ್ಲಿ ಜೀವಕೋಶಗಳು ಎಂದರೇನು, ಸೂಕ್ಷ್ಮ ಜೀವಿಗಳು ಹೇಗಿರುತ್ತವೆ ಅನ್ನೋದನ್ನು ಇದು ತೋರಿಸುತ್ತದೆ. ಈ ಪುಸ್ತಕ ಯಾರಿಗಾದರೂ ಬೇಕಾ? ನನ್ನ ಹೆಸರು ಶ್ರುತಿ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗನದೊಡ್ಡಿ, ತಾಲೂಕು, ಜಿಲ್ಲಾ ರಾಯಚೂರು. 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ. 7ನೇ ವಾರದ ಚಟುವಟಿಕೆ. ವಿಷಯ ಮಾತನಾಡು. ಪುಸ್ತಕದ ಹೆಸರು ವೀರ ಸಂಗೊಳ್ಳಿ ರಾಯಣ್ಣ. ಇದನ್ನು ಬರೆದವರು ಪ್ರದೀಪ್ ರೋಕಾಡೆ. ಕೃತಿಕಾರರ ಪರಿಚಯ. ಕೃತಿಯ ಲೇಖಕ ಶ್ರೀ ಪ್ರದೀಪ್ ರೋಕಾಡೆ, ಬೆಳಗಾವಿ ಅವರು. ಕರ್ನಾಟಕ ಮುಕ್ತ ವಿವಿಯಿಂದ M.A. ಪದವಿ ಪಡೆದವರು. ಕನ್ನಡದ ಬಗ್ಗೆ ವಿಶೇಷ ಅಭಿಮಾನಿಯಾಗಿದ್ದಾರೆ. D.S. ಶ್ರೀನಿವಾಸ್ ಪ್ರಸಾದ್. ಶ್ರೀ D.S. ಶ್ರೀನಿವಾಸ್ ಪ್ರಸಾದ್ M.A. ಪದವೀಧರ. 15 ನಾಟಕಗಳಲ್ಲಿ ಅಭಿನಯ. ನನ್ನ ಹೆಸರು ಶ್ರೀನಿವಾಸ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಸ್ತೂರಿಬಾರ ಗಾಂಧಿ. ಈ ಪುಸ್ತಕವನ್ನು ಬರೆದವರು ಡಾಕ್ಟರ್ ಗೀತಾ ಶೇಣ್ಯ. ನನ್ನ ಹೆಸರು ಶ್ರೀಲತಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪುಸ್ತಕದ ಹೆಸರು ದಾರಾ ಬೇಂದ್ರೆ. ಪುಸ್ತಕವನ್ನು ಬರೆದವರು D.S. ಗೋಪಾಲ್. ಕೃತಿಕಾರರ ಪರಿಚಯ. ಕೃತಿಯ ಲೇಖಕರಾದ ಶ್ರೀ D.S. ಗೋಪಾಲ್ ಅವರು ನಿವೃತ್ತಿ ಪ್ರಾಚಾರ್ಯರು. ಕನ್ನಡ ಭಾಷೆಯ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳು ಮಾನ್ಯ ಜೀವಿಗಳ ರಮ್ಯ ಲೇಖ, ಜೈವಿಕ ಇಂಧನ, ಬಾಲಿನ ನಂದನ ಕೃತಿಗಳನ್ನು ರಚಿಸಿದ್ದಾರೆ. ಧನ್ಯವಾದಗಳು. ಪುಸ್ತಕದ ಹೆಸರು ಕೆಂಪೇಗೌಡ. ಈ ಪುಸ್ತಕವನ್ನು ಬರೆದವರು ಈ ಸ್ಮಿತಾ ರೆಡ್ಡಿ. ರೆಡ್ಡಿ ಅವರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ M.A. ಕನ್ನಡದಲ್ಲಿ 2ನೇ ರ್ಯಾಂಕ್ ವಿಜೇತರು. ಸುಮಾರು. ಧನ್ಯವಾದಗಳು.